ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. 10 ನಿಮಿಷದಲ್ಲಿ ಬರುತ್ತೇನೆಂದು ಮನೆ ಬಿಟ್ಟು ಹೋದ ಯುವಕ ಶವವಾಗಿ ಪತ್ತೆ. ಬಾರ್ಗೆ ತೆರಳಿದ್ದವನನ್ನ ಕೈಕಾಲು ತಿರುವಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ರಸ್ತೆ ಮಧ್ಯೆ ಬರ್ಬರವಾಗಿ ಹತ್ಯೆ ಮಾಡಿದ ದುಷ್ಕರ್ಮಿಗಳು. ಚಿಕ್ಕಬಳ್ಳಾಪುರವನ್ನೇ ಬೆಚ್ಚಿ ಬೀಳಿಸಿದ ಘಟನೆ. ಆಷಾಢ ಮಾಸದ ಪ್ರಯುಕ್ತ ಅಗಲಗುರ್ಕಿಯಲ್ಲಿ ಪಟಾಲಮ್ಮ ಜಾತ್ರೆ ವೈಭವ. ಪಟಾಲಮ್ಮ, ಸಪ್ಪಲಮ್ಮ, ಯಲ್ಲಮ್ಮ, ಮಾರಮ್ಮ ಸೇರಿದಂತೆ 5 ದೇವರುಗಳ ಉತ್ಸವ ಅದ್ಧೂರಿ. ಚಿಂತಾಮಣಿ ನಗರಸಭೆ ಮಾಜಿ ಸದಸ್ಯನಿಂದಲೇ ಪಾರ್ಕ್ ಒತ್ತುವರಿ. ಕಾರ್ ಶೆಡ್ ಹಾಗೂ ಕುರಿ ಶೆಡ್ ತೆರವುಗೊಳಿಸಿ ಸಾರ್ವಜನಿಕರಿಗಾಗಿ ಮುಕ್ತಗೊಳಿಸಿದ ಚಿಂತಾಮಣಿ ನಗರಸಭೆ. ವಾರ್ತೆಗಳ ವಿವರ. ಆ ಯುವಕ ಮನೆಯಲ್ಲಿ ಊಟ ಮುಗಿಸಿ ತಾಯಿ ಬಳಿ ಹಣ ಪಡೆದು 10 ನಿಮಿಷ ಆಚೆ ಹೋಗಿ ಬರುವುದಾಗಿ ಹೇಳಿ ಹೋಗಿದ್ದ. ಆದ್ರೆ 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೋದ ಮಗ ವಾಪಸ್ ಮನೆಗೆ ಬರಲೇ ಇಲ್ಲ. ಮಧ್ಯರಾತ್ರಿ ಮನೆಯವರಿಗೆ ಮಗ ಕೊಲೆಯಾಗಿರೋ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ. ಅರೆ, ಇಷ್ಟಕ್ಕೂ ಸತ್ತವನು ಯಾರು? ಅಲ್ಲಿ ಆಗಿದ್ದಾದ್ರೂ ಏನಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹೀಗೆ ತಲೆಯ ಮೇಲೆ ದೊಡ್ಡ ಸೈಜುಗಲ್ಲು ಎತ್ತಿ ಹಾಕಿ ಯುವಕನ ಬರ್ಬರ ಕೊಲೆ. ತಲೆ ನಜ್ಜುಗುಜ್ಜು, ರಕ್ತಮಯ. ತನಿಖೆ ನಡೆಸ್ತಿರೋ ಪೊಲೀಸರು. ಅಂದಹಾಗೆ ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ರೈಲ್ವೆ ನಿಲ್ದಾಣದ ಸಮೀಪ ನಡೆದ ಈ ಕೃತ್ಯದಿಂದ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಪ್ರಕರಣ ದಾಖಲಿಸಿಕೊಂಡಿರುವ ನಗರ ಠಾಣೆ ಪೊಲೀಸರು ಆರೋಪಿಗಳ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ಸಮೀಪ ಇಂದು ಬೆಳಗ್ಗೆ ಯುವಕನ ಶವ ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿತು. ಮೃತನನ್ನ ಟಿಜಿ ಟ್ಯಾಂಕ್ ರಸ್ತೆ ನಿವಾಸಿ ಇಸ್ಮಾಯಿಲ್ ಪಾಷಾ ಅಲಿಯಾಸ್ ಹಬೀಬ್ ಎಂದು ಗುರುತಿಸಲಾಗಿದೆ. ಹಿಂಬದಿಯಿಂದ ತಲೆಯ ಮೇಲೆ ದೊಡ್ಡ ಕಲ್ಲು ಎತ್ತಿ ಹಾಕಿ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ನನ್ನ ಹೆಸರು ಖಾಜಾ ಉಸ್ಮಾನ್ ಅಂತ. ನೈಟು 8:30 ಮನೆಗೆ ಬಂದಿದ್ದ. ನೈಟ್ 8:30 ಮನೆಗೆ ಬಂದು ಅಮ್ಮ ಹತ್ರ 100 ರೂಪಾಯಿ ಕಾಸನ್ನು ಇಸ್ಕೊಂಡು ಆಚೆ ಹೋದ ಅಷ್ಟೇ. ಮತ್ತು ನೈಟ್ 1:30 ಪೊಲೀಸವ್ರು ಫೋನ್ ಮಾಡಿದ್ರು, ಈ ಥರ ಆಗಿದೆ ಅಂತ. ಬಂದು ನೋಡಿದ್ರೆ ಕಲ್ಲಲ್ಲಿ ಚೆಚ್ಚಿ ಹೊಡೆದವ್ರೆ, ಕೈಯೆಲ್ಲ ತಿರ್ಸ್ಬಿಟ್ಟವ್ರೆ. ಅವ್ನು ಜಾಸ್ತಿ ಇರ್ತಾ ಇದ್ದಿದ್ದೆ ಮಂಜುನಾಥ ಬಾರ್ ಹತ್ರ. ಅಲ್ಲಿ ಯಾರೋ ಏನೋ ಮಾಡಿ ನೋಡಿಕೊಂಡು ಮಾಡಿದ್ದಾರೆ. ಅದು ಅವ್ರದ್ದು ಇಸ್ಮಾಯಿಲ್ ಅಂತ, ಪೈಂಟ್ ಕೆಲಸ ಮಾಡ್ತಾಯಿದ್ದ. 27 ವರ್ಷ ವಯಸ್ಸು. ಈ ಗಂಗಮಗುಡಿ ರಸ್ತೆ, ವಾರ್ಡ್ ನಂಬರ್ 9. ಪೈಂಟ್ ಕೆಲಸ ಮಾಡ್ತಾಯಿದ್ದ. ನೈಟು ಅದೇ ಅಲ್ಲಿ ಎಣ್ಣೆ ಹೊಡೆಯಕ್ಕೆ ಹೋಗಿದ್ದಾರೆ. ಜೊತೇಲಿ ಯಾರೋ 4-5 ಜನ ಸೇರ್ಕೊಂಡೇನೋ ಮೋಸ್ಟ್ಲಿ ಕರ್ಕೊಂಬಂದು ಇಲ್ಲಿ ಈ ಥರ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಥರ ಏನು ನಮ್ಮ ಮನೆ ಕಡೆ ಆ ಥರ ಜಗಳ ಏನು ಯಾರು ನಮ್ಗೆ ಆ ಥರ ಗೊತ್ತಿರೋರಿಲ್ಲ. ಅವ್ನು ಆ ಥರ ಮನೆ ಹತ್ರನೂ ಮಾಡ್ತಾ ಇರಲಿಲ್ಲ. ಎಲ್ಲೋ ಬಾರ್ ಹತ್ರ ಏನೋ ಆಗಿದೆ. ಬಾರ್ನಿಂದ ಈ ಕಡೆ ಕರ್ಕೊಂಬಂದು ಈ ಥರ ಮಾಡಿದ್ದಾರೆ. ಮದುವೆ ಆಗಿಲ್ಲ ಇನ್ನು, 27 ವರ್ಷ ಇನ್ನು ಅವನಿಗೆ. ಅನುಮಾನ ಅಂತೂ ಯಾರೂ ಇಲ್ಲ ಸರ್, ನಾವು ನೋಡ್ದಂಗೆ. ಅಂದರೆ ಅವನ ಜೊತೆಯಲ್ಲಿ ಎಣ್ಣೆ ಹೊಡೆಯೋರು ಜಾಸ್ತಿ ಜನ ಇದ್ದರು. ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಚೆಚ್ಚಿ ಸಾಯಿಸಿದ ಸರ್. ಹೌದೌದು, ಅವನು ಜಾಸ್ತಿ ಇರ್ತಾ ಇದ್ದಿದ್ದೆ ಮಂಜುನಾಥ ಬಾರ್ ಹತ್ರ. ಆ ಬಾರ್ ಹತ್ರ ಹೋಗಿದ್ದಿದ್ರೆ ಏನೋ ಒಂದು ಸ್ವಲ್ಪ ಕುರು ಸಿಗ್ಬೋದು.
ಅಂದರೆ ಈ ಥರ ಮಾಡಿರೋರಿಗೆ ನಾನು ಬಿಡಬಾರ್ದು, ಅವ್ರಿಗೆ ಫಸ್ಟು ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಖಾಜಾ ಉಸ್ಮಾನ್ ಅಂತ. ಲಾಸ್ಟ್ ಅವನು ಒಬ್ಬನೇ ಇದ್ದಿದ್ದು ತಮ್ಮ. ಅಮ್ಮ ಇನ್ನೂ ಮನೆಗೂ ಗೊತ್ತಿರಲಿಲ್ಲ. ಇಲ್ಲ ನಿನ್ನೆ 50 ರೂಪಾಯಿ ಬೆಳಗ್ಗೆ ಕೊಟ್ಬಿಟ್ಟು ಬಂದಿದ್ದಲ್ಲ. ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗೋರು ನಾನು ಮಾತಾಡ್ಸ್ಕೊಂಡು ಹೋದೆ. 8-8:30 ಮನೆಗೆ ಬಂದಿದ್ದಾರೆ ಬಿಡು ಅಂದ್ಬಿಟ್ಟು, ನಾನು ಮನೇಲಿ ಪಕ್ಕದಲ್ಲೇ ಇರೋದು. ಮನೇಲಿದ್ದ ಮನೆಗೆ ಬಂದಿದ್ದ ಸರ್. ಮನೆಗೆ ಬಂದಿದ್ದ. ನಾನು ಮನೇಲಿ ಊಟ ಮಾಡಿ ಮಲಗಿರ್ತಾನೆ ಬಿಡು ಅಂದ್ಬಿಟ್ಟು ನಾನು ನನ್ನ ಪಾಡಿಗೆ ಮಕ್ಳ ಜೊತೆ ನಾನು ಊಟ ಮಾಡಿ ಮಲಗಿದ್ದೆ. ಆಮೇಲೆ ಅಮ್ಮ ಹೇಳ್ತಾರೆ ಬಂದೇ ಇಲ್ಲ ಅವನು ಅಂತ. ಆಮೇಲೆ 1:15 ಪೊಲೀಸವ್ರು ಫೋನ್ ಮಾಡಿದ್ದಾರೆ, ಈ ಥರ ಆಗಿದೆ ಅಂತ. 8:30 8:45 ಅವ್ರ ಮನೇಲಿದ್ದ ಅಷ್ಟೇ. ಆಮೇಲೆ ಆಚೆ ಹೋಗಿದ್ದೆ ಅಷ್ಟೇ. ಅವನು ಮನೇಲಿ ಏನು ಹೇಳಿಲ್ಲ. ಅವ್ನಿಗೆ ಗೊತ್ತು ಅವ್ನು ಬಾರಿಗೆ ಹೋಗ್ತಾನೆ ಅಂತ ಗೊತ್ತು ಅಮ್ಮಗೆ. ಅದಕ್ಕೆ ಕುಡಿದು 9 ಗಂಟೆ 10 ಗಂಟೆ ಒಳಗಡೆ ಬಂದ್ಬಿಡೋದು ಅವನು. 10 ಗಂಟೆ ಆದರೂ ಬಂದಿಲ್ಲ ಇವತ್ತು ನೈಟು. ಬರ್ತಾನೆ ಬಿಡು ಅಂದ್ಬಿಟ್ಟು ನಾವು ಅಂದ್ಕೊಂಡು ಇದು ಮಾಡಿದ್ದು. ನೋಡಿದ್ರೆ ಈ ಥರ ಬಿದ್ದವನೇ. ಏನು ಮಾಡಬೇಕು ನಮಗೆ ಇದು ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದು ಸ್ಥಳದಲ್ಲಿದ್ದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ. ಇನ್ನು ಮೃತ ಹಬೀಬ್ ಪೈಂಟರ್ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದ್ದು ಮದ್ಯದ ಚಟ ಹೊಂದಿದ್ದ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಘಟನೆಗೆ ಮುನ್ನ ರಾತ್ರಿ ತಾಯಿಯಿಂದ ಹಣ ಪಡೆದು ಮನೆಯಿಂದ ಹೊರಟಿದ್ದ ಆತ ಬೆಳಗ್ಗೆ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು, ಡ್ರಿಂಕ್ಸ್ ಜೊತೆಗಾರರೇ ಕೊಲೆ ಮಾಡಿದ್ರ ಅನ್ನೋ ಕುರಿತು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇದನ್ನ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನಮಗೆ ಒಂದು ಡೆಡ್ ಬಾಡಿ ಸಿಕ್ಕಿತ್ತು. ರಾತ್ರಿ ಮಾಹಿತಿ ಪ್ರಕಾರ ಯಾರಾದರೂ ಮರ್ಡರ್ ಮಾಡಿಕೊಂಡು ಈ ಥರ ಹೋಗಿದ್ದಾರೆ, ಈ ಥರ ಮಾಹಿತಿ ಇತ್ತು. ನಾವು ಎಲ್ಲ ಅಲ್ಲಿ ಹೋಗಿ ಸ್ಪಾಟ್ ವಿಸಿಟ್ ಮಾಡಿದಾಗ ಅಲ್ಲಿ ಒಬ್ಬರು ಹಬೀಬ್ ಪಾಷಾ 28 years ರೆಸಿಡೆಂಟ್ ಆಫ್ TG ಟ್ಯಾಂಕ್ ರೋಡ್ ಚಿಕ್ಕಬಳ್ಳಾಪುರ, ಅವರು ಪೇಂಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರದ್ದು ಬಾಡಿ ಇತ್ತು ಅಲ್ಲಿ. ಮತ್ತು ತಲೆ ಮೇಲೆ ಹೆಡ್ ಇಂಜರಿ ಆಗಿದೆ. ಆ ಹೆಡ್ ಇಂಜರಿ ಕಾರಣ ಬಗ್ಗೆ ತುಂಬ ಬ್ಲಡ್ಲೆಸ್ ಕಾರಣ ಬಗ್ಗೆ ಅವರದ್ದು ಡೆತ್ ಆಗಿದೆ. ಈ ಥರ ಪ್ರೈಮಾ ಫೇಸಿ ಅನಿಸುತ್ತೆ ನಮಗೆ ಸ್ಪಾಟ್ ನೋಡಿದಾಗ. ಇವರ ಫ್ಯಾಮಿಲಿ ಮೆಂಬರ್ಸ್ ಕೇಳಿದಾಗ ಇವರು ಅಣ್ಣ ತಮ್ಮಂದು ಹೇಳ್ತಾ ಇದ್ರು ಇವರು ಪೇಂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ರೆಗ್ಯುಲರ್ ಆಗಿ ಡ್ರಿಂಕ್ ಕೂಡ ಮಾಡ್ತಾರೆ. ಯಾರು ಈ ಥರ ಮಾಡಿದ್ದಾರೆ ಅಥವಾ ಏನಿದೆಯಾ ಅವರು ಸರಿಯಾಗಿ ಈ ಥರ ನಮಗೆ ಕ್ಲಿಯರಾಗಿ ಏನು ಅನುಮಾನ ಇದೆ ಅದು ಹೇಳಿಲ್ಲ. ಅವರದ್ದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅವರಿಂದ ಕೂಡ. ಈ ವಿಷಯ ಬಗ್ಗೆ ನಾವು ಸ್ಪೆಷಲ್ ತಂಡದ್ದು ರಚನೆ ಮಾಡಿ ಆರೋಪಿಗೆ ಬೇಗ ಪತ್ತೆ ಮಾಡಬೇಕು ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಕೇಸ್ಗೆ ಬೇಗ ನಾವು ಸಾಲ್ವ್ ಮಾಡ್ತೀವಿ. ಇದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದು ಕಚ್ಚಾ ರೋಡ್ ಇದೆ. ಆ ರೋಡಲ್ಲಿ ಇವರದ್ದು ಬಾಡಿ ಸಿಕ್ಕಿತ್ತು. ಬಾಡಿ ಪಕ್ಕದಲ್ಲಿ ಒಂದು ದೊಡ್ಡದು ಕಲ್ಲು ಕೂಡ ಇತ್ತು. ಕಲ್ಲು ಮೇಲೆ ಕೂಡ ಬ್ಲಡ್ ಮಾರ್ಕ್ಸ್ ಇದೆ. ಸೊ ಡೆಫಿನೆಟ್ಲಿ ಆ ಕಲ್ಲಿಗೆ ಯೂಸ್ ಮಾಡಿ ಇವರು ತಲೆಗೆ ಹೊಡೆದಿದ್ದಾರೆ. ಆ ಬ್ಲಡ್ ಲಾಸ್ ಕೂಡ ತುಂಬ ಜಾಸ್ತಿ ಆಗಿತ್ತು. ಸ್ಪಾಟಲ್ಲಿ ಅವರದ್ದು ಡೆತ್ ಆಗಿದೆ. ಸೊ ಇದು ಎಲ್ಲ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಆಮೇಲೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಎಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದಾರೆ. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಇದನ್ನು ಬೇಗ ಸಾಲ್ವ್ ಮಾಡ್ತೀವಿ. ಈಗ ಸಿನ್ಸ್ ಆರೋಪಿ ನಾವು ಅನ್ನೋನ್ ಆರೋಪಿ ಮೇಲೆ ಮಾಡಿದ್ದೀವಿ, ಫಸ್ಟ್ ನಾವು ಚೆಕ್ ಮಾಡ್ತಾ ಇದ್ದೀವಿ ಇವರು ಲಾಸ್ಟ್ ಯಾರ ಜೊತೆ ಇವರಿಗೆ ನೋಡಿದ್ದಾರೆ ಜನ ಅಥವಾ ಇವ್ರ ಫ್ರೆಂಡ್ಸ್ ಯಾರು ಇದ್ದಾರೆ, ಯಾರ ಜೊತೆ ಓಡಾಡ್ತಾರೆ, ಅದು ಎಲ್ಲ ಚೆಕ್ ಮಾಡಿಕೊಂಡು ಆರೋಪಿ ಯಾವಾಗ ಪತ್ತೆ ಆಗುತ್ತೆ ಆಮೇಲೆ ನಮಗೆ ಕ್ಲಿಯರ್ ಆಗಿ ಮೋಟಿವ್ ಗೊತ್ತಾಗುತ್ತೆ. ಘಟನೆಯ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ನಗರದ ಬಾರ್ಗಳು ಹಾಗೂ ನಗರದ ರಸ್ತೆಗಳ ಸಿಸಿಟಿವಿಗಳ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿಯಲ್ಲಿ ಸ್ನೇಹಿತನ ಜೊತೆ ಅಂಗಡಿಯೊಂದರಲ್ಲಿ ಜಾಲಿಯಾಗಿ ಸಿಗರೇಟ್ ಸೇದುತ್ತಿರೋ ದೃಶ್ಯ ಸೆರೆಯಾಗಿದೆ. ಇದರಿಂದ ಆ ಸ್ನೇಹಿತ ಯಾರು ಅಂತ ಪೊಲೀಸರು ಆತನ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಇನ್ನು ಹತ್ಯೆಗೆ ವೈಯಕ್ತಿಕ ದ್ವೇಷ, ಹಣಕಾಸಿನ ವಿಚಾರ ಅಥವಾ ಬೇರೆ ಯಾವುದೇ ಕಾರಣವಿದೆಯೇ ಎಂಬ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಷಾಢ ಮಾಸ ಜಾತ್ರೆಗಳ ಮಾಸ ಎಂದೇ ಪ್ರಖ್ಯಾತಿ.
ಆಷಾಢ ಮುಗಿದ್ರೆ ಶ್ರಾವಣ ಮಾಸ ಬರಲಿದ್ದು ಶ್ರಾವಣದಲ್ಲಿ ಮಾಂಸ ಪ್ರಿಯರಿಗೆ ಮಾಂಸ ಸೇವನೆ ನಿಷಿದ್ಧ. ಹಾಗಾಗಿ ಆಷಾಢ ಮಾಸದಲ್ಲಿ ಜಾತ್ರೆಗಳ ಮೂಲಕ ಮಾಂಸ ಸೇವನೆ ಹೆಚ್ಚು. ಪ್ರತಿನಿತ್ಯ ಒಂದಲ್ಲ ಒಂದು ಗ್ರಾಮದಲ್ಲಿ ಜಾತ್ರೆ ನಡೆಯುತ್ತಿದ್ದು, ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಪಟಾಲಮ್ಮ ದೇವರ ಜಾತ್ರೆ ನಡೆಯಿತು. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಷಾಢ ಮಾಸದಲ್ಲಿ ಎಲ್ಲೆಲ್ಲೂ ಜಾತ್ರೆಗಳು ನಡೆಯುವುದು ಸಾಮಾನ್ಯ. ಚಿಕ್ಕಬಳ್ಳಾಪುರ ತಾಲೂಕಿನ ಬಹುತೇಕ ಎಲ್ಲ ಗ್ರಾಮಗಳಲ್ಲಿಯೂ ಆಷಾಢ ಮಾಸದ ಜಾತ್ರೆಗಳು ನಡೆಯುತ್ತಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಗಿ ಗ್ರಾಮದಲ್ಲಿ ಇಂದು ಪಟಾಲಮ್ಮ ದೇವಿ 5ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಪಟಾಲಮ್ಮ ದೇವಿ ಶಕ್ತಿ ಸ್ವರೂಪಿಣಿಯಾಗಿದ್ದ ಆದಿಪರಾಶಕ್ತಿಯಷ್ಟೇ ಮಹಿಮೆ ಉಳ್ಳವರೆಂದು ಸ್ಥಳೀಯರು ನಂಬಿಕೆ ಇಟ್ಟಿದ್ದಾರೆ. ಪ್ರತಿ ಸಾರಿನೂ ನಾವು ಜಾತ್ರೆ ಮಾಡಬೇಕಾದ್ರೆ ಮಳೆ ಬೀಳ್ತಾನೆ ಇರ್ತದೆ, ಆ ಥರ ಇರ್ತದೆ. ನಾವು ಈ ಸಾರಿ ಹೆಚ್ಚು ವಿಶೇಷ ಏನಂದರೆ ನಮ್ಮ ದೊಡ್ಡಮ್ಮನ ತಗೊಂಬಂದಿದ್ವಿ, ಆಮೇಲೆ ಮಾರಮ್ಮನ ತಗೊಂಬಂದಿದ್ವಿ, ಎಲ್ಲಮ್ಮನ ತಗೊಂಬಂದಿದ್ವಿ, ಸಪ್ಲಮ್ಮನ ದೇವ್ರು ತಗೊಂಬಂದಿದ್ವಿ. ಎಲ್ಲ ಸಪ್ತ ಮಾಹಿತಿಗಳನ್ನ ತಗೊಂಬಂದು ನಾವಿಲ್ಲಿ ಜಾತ್ರೆ ಮಾಡ್ತಾಯಿದ್ವಿ. ಸುಮಾರು ಒಂದು 4 ವರ್ಷದಿಂದ ನಾವು ಅಲ್ಲಿ ಪೂಜೆ ಮಾಡ್ತಾಯಿದ್ವಿ. ಇದು 5ನೇ ವರ್ಷದ್ದು. ಅದೇ ಇಲ್ಲಿ ಯಾರೇ ಬಂದು ಏನೇ ಇದು ಮಾಡಿದ್ರೂ ಅವರು ಅವ್ರ ಕೆಲಸಗಳು ಇಡೇ ಇರ್ತವೆ. ಆಮೇಲೆ ಮಕ್ಕಳಿದ್ದವ್ರು ಮಕ್ಕಳು ಆಗವೆ. ವಿಶೇಷವಾದಂದರೆ ಇಲ್ಲಿ ಯಾರೇ ಮಕ್ಕೊಂಡು ಹೋದ್ರೂ ಅವ್ರ ಕೆಲಸಗಳು ಆಗ್ತವೆ. ಆ ಥರ ಅಮ್ಮನ ಶಕ್ತಿ ಇದೆ. ಸುಮಾರು ಇದು ಹಳೆ ಕಾಲದ ದೇವಸ್ಥಾನ. ಎಲ್ಲೆಲ್ಲಿಂದ ಬರ್ತಾರೆ? ಎಲ್ಲ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಲ್ಲ ಕಡೆಯಿಂದ ಬರ್ತಾಯಿದ್ದಾರೆ. ಬೆಂಗಳೂರಿನ ಬಂದವರೆ, ಚಿಕ್ಕಬಳ್ಳಾಪುರ ಬಂದವರೆ, ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಪಟಾಲಮ್ಮನ ಅನ್ನೋದು ಒಂದು ಎಲ್ಲ ಕಡೆ ಒಂದು ಮನೆ ದೇವರಾಗ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ. ಅವರೆಲ್ಲ ಬಂದು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪಟಾಲಮ್ಮ ದೇವಿಗೆ ಜಾತ್ರೆ ನಡೆಸುವುದು ರೂಢಿಯಾಗಿದೆ. ಪಟಾಲಮ್ಮ ದೇವಿ, ಸಪ್ಪಲಮ್ಮ ದೇವಿ, ಮಾರಮ್ಮ ದೇವಿ, ಯಲ್ಲಮ್ಮ ದೇವಿ, ದೊಡ್ಡಮ್ಮ ದೇವಿ ಮತ್ತು ಮುನೇಶ್ವರ ಸೇರಿ 5 ದೇವರಿಗೆ ಇಂದು ಜಾತ್ರೆ ಅದ್ದೂರಿಯಾಗಿ ನಡೆಸಿದ್ದು ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಇನ್ನು ಬೆಳಗ್ಗಿನಿಂದಲೇ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಿದ ಭಕ್ತರು ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಪಟಾಲಮ್ಮ ದೇವಿ ಶಕ್ತಿಶಾಲಿ ದೇವರಾಗಿದ್ದು ಭಕ್ತರು ಕೇಳುವ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಕರುಣಾಮಯಿ ಎಂಬ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಸುಮಿತ್ರಾ ಅಂತ ನನ್ನ ಹೆಸರು. ಇಲ್ಲಿ ಆದಿಶಕ್ತಿ ಪಟಾಲಮ್ಮ ದೇವಸ್ಥಾನ ಓಂ ಶಕ್ತಿ ಅಷ್ಟೇ ಪ್ರಸಿದ್ಧವಾಗಿದೆ. ಇಲ್ಲಿ ಸಖತ್ತು ಒಂದು ಪವಾಡದ ದೇವತೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದಮೇಲೆ ನಮ್ಮ ಮಗಳಿಗೆ ತುಂಬ ಒಳ್ಳೆಯದಾಗಿದೆ, 100% ಒಳ್ಳೆಯದಾಗಿದೆ. ನಾವು ಬರ್ತಾ ಇರ್ತೀವಿ ತಿಂಗ್ಳಿಗೆ 1 ಟೈಮ್ ಆದ್ರೂ ಎಲ್ಲ ರೀತಿಯಾಗೂ ಸಂತಾನ ಭಾಗ್ಯಕ್ಕಂತೂ ಫಸ್ಟು ಪ್ರಿಫರೆನ್ಸ್ ಕೊಡ್ತಾಳೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಬೆನಕೇಶ್ವರ ಈವೆಂಟ್ಸು. ಇಲ್ಲಿ ಡೆಕೋರೇಷನ್ನು ಈ ಈವೆಂಟ್ಸ್ ಎಲ್ಲ ನಾವೇ ಮ್ಯಾನೇಜ್ಮೆಂಟ್ ಮಾಡಿಕೊಟ್ಟಿದ್ದು. ಈ ಪಟಾಲಮ್ಮನ ದೇವಿಗೆ ನಾವು ಹರಕೆ ಹಾಕ್ಕೊಂಡಾಗ ತುಂಬಾ ಬಡವರಾಗಿದ್ವಿ. ಈಗ ಇದೇ ಊರಲ್ಲಿ ಒಂದು ಸೈಟ್ ತೊಗೊಂಡು ಒಂದು ಮನೆ ಕಟ್ಕೊಂಡಿದ್ವಿ. ತುಂಬಾ ದೇವಿ ಪವಾಡ ಇದೆ, ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ನಮಗೆ. ಈ ದೇವಿಗೆ ಒಂದು 3 ವರ್ಷದಿಂದ ನಾವು ಸೇವೆ ಮಾಡ್ತಾಯಿದ್ದೀವಿ. ಈ ದೇವಿಯಿಂದ ನಾವು ತುಂಬಾ ಒಳ್ಳೆಯದಾಗಿದೆ ನಮಗೆ. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ 26ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯ ಸಲೀಂ ಪಾಷಾ ಎಂಬುವರು ಸಾರ್ವಜನಿಕರ ಸೇವೆಗೆ ಮೀಸಲಾದ ನಗರಸಭೆಯ ಪಾರ್ಕ್ ಅನ್ನ ಕಾರ್ ಶೆಡ್, ಕುರಿ ಶೆಡ್ ನಿರ್ಮಿಸಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಇಂದು ಬೆಳಗ್ಗೆ ನಗರಸಭೆ ಪೌರಾಯುಕ್ತ GN ಚಲಪತಿ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವು ಮಾಡುವಲ್ಲಿ ಯಶಸ್ವಿಯಾದರು. ಚಿಂತಾಮಣಿ ನಗರದ 26ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯ ಸಲೀಂ ಪಾಷಾ ಎಂಬುವರು ಸಾರ್ವಜನಿಕರ ಸೇವೆಗೆ ಮೀಸಲಾಗಿ ಇಟ್ಟಿದ್ದ ನಗರಸಭೆಯ ಪಾರ್ಕ್ ಅನ್ನ ಕಾರ್ ಶೆಡ್ ಹಾಗೂ ಕುರಿ ಶೆಡ್ಗಳಾಗಿ ನಿರ್ಮಿಸಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ. ಇಂದು ಬೆಳಗ್ಗೆ ನಗರಸಭೆ ಪೌರಾಯುಕ್ತ GN ಚಲಪತಿ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತರು, ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವುದು ಮತ್ತು ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ವಾರ್ಡ್ ನಂಬರ್ 26ರ ಮಾಜಿ ನಗರಸಭೆ ಸದಸ್ಯರೊಬ್ಬರು ನಡೆಸಿದ್ದ ಅಕ್ರಮ ಒತ್ತುವರಿಯನ್ನ ತೆರವುಗೊಳಿಸುವ ಬಗ್ಗೆ 4 ದಿನಗಳ ಹಿಂದೆಯೇ ಎಚ್ಚರಿಕೆ ನೀಡಿದ್ದರೂ ಮಾಜಿ ಸದಸ್ಯ ಅದಕ್ಕೆ ಬಗ್ಗದ ಕಾರಣ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗಿದೆ ಎಂದರು.
26ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯರಾದ ಸಲೀಂ ಪಾಷಾ ತಮ್ಮ ಮನೆಯ ಎದುರುಗಡೆ ಇದ್ದ ಸಾರ್ವಜನಿಕರ ಸೇವೆಗೆ ಮೀಸಲಾದ ಸರ್ಕಾರದ ಆಸ್ತಿಯಾಗಿರುವ ಉದ್ಯಾನವನವನ್ನು ಕಳೆದ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಪಾರ್ಕ್ ಜಾಗದಲ್ಲಿ ಕಾರಿನ ಶೆಡ್ ಹಾಗೂ ಕುರಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಒಳಗಡೆ ಸಾರ್ವಜನಿಕರು ಪ್ರವೇಶಿಸದಂತೆ ತೊಂದರೆ ಮಾಡುವ ಮೂಲಕ ತಮ್ಮ ಸ್ವಂತ ವಶದಲ್ಲಿ ಇಟ್ಟುಕೊಂಡು ಅನುಭವಿಸುತ್ತಿದ್ರು. ಸಾರ್ವಜನಿಕ ವಲಯದಿಂದ ವ್ಯಾಪಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿತ್ತು. ಮಾಜಿ ಸದಸ್ಯರಾಗಿದ್ದರಿಂದ ಅವರಿಗೆ ಗೌರವಯುತವಾಗಿ 4 ದಿನಗಳ ಮೊದಲೇ ಸಿಬ್ಬಂದಿ ಮೂಲಕ ತೆರವು ಮಾಡಿಕೊಳ್ಳುವಂತೆ ತಿಳಿಸಲಾಗಿತ್ತು. ಆದರೆ ಸರ್ಕಾರಿ ಆಸ್ತಿ ರಕ್ಷಿಸಬೇಕಾದ ಜನಪ್ರತಿನಿಧಿಯ ಜವಾಬ್ದಾರಿಯನ್ನ ಮರೆತು ಬೇಜವಾಬ್ದಾರಿಯಿಂದ ವರ್ತಿಸಿದ್ದರು ಎಂದರು. ವಾರ್ಡ್ ನಂಬರ್ 26ರ ಮಾಜಿ ನಗರಸಭೆ ಸದಸ್ಯರು ಸಲೀಂ ಆಲಿಯಾಸ್ ಅಲ್ಲು ತನ್ನ ಮನೆ ಎದುರುಗಡೆ ಇರುವಂಥ ಸರ್ಕಾರಿ ಪ್ರಾಪರ್ಟಿ ಪಾರ್ಕನ್ನು ಸುಮಾರು ವರ್ಷಗಳಿಂದ ಕಬ್ಜಾ ಮಾಡಿಕೊಂಡು ಎನ್ಕ್ರೋಚ್ ಮಾಡಿ ಕಾರ್ ಶೆಡ್ಡು ಮತ್ತು ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಒಳಗಡೆ ಸಾರ್ವಜನಿಕರಿಗೆ ಯಾರಿಗೂ ಸಹ ಬಿಡದಾಗೆ ಅಬ್ಸ್ಟ್ರಾಕ್ಟ್ ಮಾಡಿ ತನ್ನ ವಶದಲ್ಲಿ ಇಟ್ಕೊಂಡು ಸಾರ್ವಜನಿಕರ ಸೇವೆಗೆ ಮುಕ್ತವಾಗಿರುವಂಥ ಒಂದು ಪಾರ್ಕನ್ನು ಕಬ್ಜಾ ಮಾಡಿಕೊಂಡು ತನ್ನ ಅಧೀನದಲ್ಲಿ ಇಟ್ಕೊಂಡು ಅನುಭವಿಸ್ತಾ ಇದ್ರು. ಇದರಿಂದ ಸಾರ್ವಜನಿಕ ವಲಯದಲ್ಲೂ ಸಹ ಸುಮಾರು ನನಗೆ ಫೋನ್ಸ್ ಮಾಡಿದಾಗ ನಾನು ಪರಿಶೀಲನೆ ಮಾಡಿ ಗೌರವವಾಗಿ ಅವರಿಗೆ ತೆರವು ಮಾಡಲಿಕ್ಕೆ 4 ದಿನ ಮೊದಲೇ ಹೇಳಿ ಹೋಗಿದ್ದೆ. ನನ್ನ ಸಿಬ್ಬಂದಿ ಕಡೆಯಿಂದ 4 ದಿನ ಮೊದಲೇ ತೆರವು ಮಾಡಿ ನೀವು ಒಬ್ಬ ನಗರಸಭೆ ಮಾಜಿ ಸದಸ್ಯರಾಗಿದ್ದುಕೊಂಡು ಸರ್ಕಾರಿ ಪ್ರಾಪರ್ಟಿನ ಕಾಪಾಡೋದು ನಿಮ್ಮ ಹಕ್ಕು ಮತ್ತು ಧರ್ಮ, ಅದೇ ರೀತಿ ನೀವು ಮಾಡ್ತಿರೋ ತಪ್ಪಿದೆ ಅದನ್ನು ತೆಗೀರಿ ಅಂತ ನಾನು ಅವ್ರಿಗೆ ಗೌರವವಾಗಿ ಹೇಳಿ ಹೋಗಿದ್ದೆ. ಆದರೂ ಸಹ ಬೇಜವಾಬ್ದಾರಿಯಿಂದ ಏನು ಮಾಡ್ತಾರೆ ಮಾಡಲಿ ಅಂತ ಅವರು ಇದುವರೆಗೂ ಮಾಡಿರಲಿಲ್ಲ. ಸೊ ಅದರಂತೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಗಮನಕ್ಕೆ ತಂದು ಕೂಡಲೇ ಏನು ಎನ್ಕ್ರೋಚ್ ಮಾಡಿದ್ರು ಆ ಪ್ರಾಪರ್ಟಿನ ತೆರವು ಮಾಡಿದ್ದೇನೆ, ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಟ್ಟಿದ್ದೇವೆ. ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ಕೂಡಲೇ ಎಚ್ಚೆತ್ತ ಹಿರಿಯ ಅಧಿಕಾರಿಗಳು ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದ್ದ ಸರ್ಕಾರಿ ಸ್ಥಳವನ್ನ ತೆರವುಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಪಾರ್ಕ್ ಜಾಗವನ್ನ ಸಂಪೂರ್ಣ ಮುಕ್ತ ಮಾಡಿಕೊಡುವಂತೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಇಂದು ನಗರಸಭೆಯ ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕರೊಂದಿಗೆ ಆಗಮಿಸಿ ತೆರವುಗೊಳಿಸಿರುವುದಾಗಿ ಹೇಳಿದ್ರು. ಇನ್ನು ಪಾರ್ಕ್ ಸ್ಥಳ ಒತ್ತುವರಿ ತೆರವು ಮಾಡಿದ್ದಕ್ಕೆ ಮುಂದಾದ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಮಾಜಿ ನಗರಸಭಾ ಸದಸ್ಯ ಸಲೀಂ ಪಾಷಾರವರ ನಡುವೆ ತೆರವು ಮಾಡುವ ವಿಚಾರದಲ್ಲಿ ಪೌರಾಯುಕ್ತರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಪೌರಾಯುಕ್ತರನ್ನ ಕಾಂಗ್ರೆಸ್ ಏಜೆಂಟ್ ಎಂದು ಮಾಜಿ ನಗರಸಭಾ ಸದಸ್ಯರು ಜರಿದ ಹಿನ್ನೆಲೆಯಲ್ಲಿ ಪೌರಾಯುಕ್ತರು ನಾನೇನು ಮಟ್ಕಾ ವ್ಯಾಪಾರ ಮಾಡುತ್ತಿದ್ದೀನಾ ಅಥವಾ ದಂಧೆಕೋರ ಕೆಲಸ ಮಾಡ್ತಾ ಇದ್ದೀನಾ ಎಂದು ಮಾಜಿ ನಗರಸಭಾ ಸದಸ್ಯರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆಯು ನಡೆಯಿತು. ಕೊನೆಗೂ ಒತ್ತುವರಿ ಕುರಿ ಶೆಡ್ ಮತ್ತು ಕಾರ್ ಶೆಡ್ಗಳನ್ನು ತೆರವು ಮಾಡುವಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ನಗರಸಭೆ ಪೌರ ಕಾರ್ಮಿಕರು ಯಶಸ್ವಿಯಾದ್ರ. ತೆಗಿತಾ ಇದೀವಿ ಅಂತ ಹೇಳ್ತಾ ಇರೋದು ನಾವು ಕೇಳ್ತಾ ಇರೋದು ಸರ್, ತೆಗಿತಾ ಇದೀವಿ ಸರ್ ನಾವು ಇನ್ಕ್ವೈರಿ ಮಾಡಿ ಕೌನ್ಸಿಲರ್ ನಾವು ಮಾಜಿ ನೀವು ಕಾಯ್ತಾ ಇದ್ರಿ ಟೈಮ್ ಆಗ್ಬಿಡ್ಲಿ ಅಂತ ಅಷ್ಟೇ. ನೀವು ನಮ್ಗೆ ಗೊತ್ತು, ನಿಮ್ಗೆ ಸರ್ ಎಲ್ಲ ಗೊತ್ತು ಸರ್ ನಮ್ಗೆ. ಕಾಪಾಡಿರೋದು ಗೌರ್ಮೆಂಟ್ ಪ್ರಾಪರ್ಟಿ మేము ಕುರಿ ಶೆಡ್ ಅಲ್ಲ ಸರ್, ಅದು ಸುಮ್ಮನೆ ಇಟ್ಟಿರೋದು ಸರ್. ಅದು ಏನ್ ಮಾತಾಡ್ತೀರಾ ನೀವು? ನೀನಿದೆಯಾ ಒಳಗಡೆ ಅಲ್ಲ, ನೀನು ಮಲ್ಕೊಳ್ತೀಯಾ? మీరు అర్థం చేసుకుంటాం ఏం అర్థం చేసుకునేది? ನಾವು ಭಗವಾನ ಚಪ್ಪ ಐತಿ बात कर रहे थे राम बात तुलसी बात कर रहा भाई बात कर तो रंग चल तू करे क्या बोला मैं करियो से क्या कहता मालूम है मैट क्या को पूछ के बात करना तुम्हें भी कौन मुझे बोलना क्या कौन है? अबे भाई तुम्हें परसों सही सा 20 साल हुए थे 20 साल तो तुम पूछो साहब को मालूम नहीं भाई क्या पाया क्या है तो 2-3 साल होता चटनी. इमरान खान, CTV न्यूज़, चिंतामणि. ಹೈಕೋರ್ಟ್ ನಿರ್ದೇಶನದಂತೆ ತಾಲೂಕಿನ ಪುಲಸಾನಿ ಒಡ್ಡು ಹಾಗೂ ನಲ್ಲಗೊಂಡಯ್ಯಗಾರನಹಳ್ಳಿ ಗ್ರಾಮಗಳಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಬಿ ಶಿಲ್ಪಾ ಅವರು ಭೇಟಿ ನೀಡಿ ಗ್ರಾಮಗಳ ಮೂಲಭೂತ ಸೌಕರ್ಯ, ಸಾರ್ವಜನಿಕ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು. ಹೈಕೋರ್ಟ್ ನಿರ್ದೇಶನದಂತೆ ತಾಲೂಕಿನ ಪುಲಸಾನಿ ಒಡ್ಡು ಹಾಗೂ ನಲ್ಲಗೊಂಡಯ್ಯಗಾರಹಳ್ಳಿ ಗ್ರಾಮಗಳಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಬಿ ಶಿಲ್ಪಾ ಅವರು ಭೇಟಿ ನೀಡಿ ಗ್ರಾಮಗಳ ಮೂಲಸೌಕರ್ಯ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು. ಗ್ರಾಮಗಳ ಜನರ ಜೀವನ ಪರಿಸ್ಥಿತಿ, ಮೂಲ ಸೌಲಭ್ಯಗಳ ಲಭ್ಯತೆ ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸುವ ಉದ್ದೇಶದಿಂದ ಪ್ಯಾರಾಲೀಗಲ್ ವಾಲಂಟಿಯರ್ಗಳ ಮೂಲಕ ಮನೆ ಸಮೀಕ್ಷೆ ನಡೆಸಲಾಯಿತು.
ಸಮೀಕ್ಷೆಯಲ್ಲಿ ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಗ್ರಾಮಗಳಿಗೆ ಭೇಟಿ ನೀಡಿದ ನ್ಯಾಯಾಧೀಶರು ಸ್ಥಳೀಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿ ವಿವಿಧ ಸಮಸ್ಯೆಗಳ ಕುರಿತು ವಿವರವಾಗಿ ಚರ್ಚೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಬಿ ಶಿಲ್ಪಾ ಅವರು ಹೈಕೋರ್ಟ್ ನಿರ್ದೇಶನದಂತೆ ಗ್ರಾಮಗಳಲ್ಲಿನ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಗಳ ವಾಸ್ತವ ಸ್ಥಿತಿಯನ್ನು ತಿಳಿದುಕೊಳ್ಳುವ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು. ಗ್ರಾಮಗಳ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸಮಗ್ರ ವರದಿಯನ್ನ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಗ್ರಾಮದಲ್ಲಿ ಮುಚ್ಚಲ್ಪಟ್ಟಿರುವ ಶಾಲೆಯನ್ನ ಪುನರಾರಂಭಿಸುವ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು. ಅಲ್ಲದೆ ಗ್ರಾಮಸ್ಥರಿಗೆ ಅಗತ್ಯವಾಗಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನ ತಕ್ಷಣ ಪರಿಹರಿಸುವುದು ಹಾಗೂ ಚರಂಡಿ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಕಲ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ವೇಳೆ ಗ್ರಾಮಸ್ಥರು ತಮ್ಮ ವಿವಿಧ ಸಮಸ್ಯೆಗಳನ್ನು ನ್ಯಾಯಾಧೀಶರ ಗಮನಕ್ಕೆ ತಂದರು. ಸ್ವಯಂ ಸೇವಕರನ್ನ ಸಹಯೋಗದೊಂದಿಗೆ 2 ಗ್ರಾಮದಲ್ಲಿ ಒಂದು ಕ್ಯಾಂಪ್ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ವರದಿಯನ್ನು ನೀಡಿ ಮತ್ತು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ಸಹಾಯವನ್ನು ಪಡೆದು ಆದಷ್ಟು ಬೇಗ ಅದರ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಗಮನ ಹರಿಸಿ ಅಂತ ನನಗೆ ನಿರ್ದೇಶನ ನೀಡಿದರು. ಸದರಿ ನ್ಯಾಯಮೂರ್ತಿ ಗೌರವಾನ್ವಿತ ನ್ಯಾಯಮೂರ್ತಿಗಳ ನಿರ್ದೇಶನದಂತೆ ನಾನು ಈ ದಿನ ನಮ್ಮ ವಕೀಲ ಬಂಧುಗಳು ನಾವು ಹಾಗೆ ನಮ್ಮ ಅರೆ ಸ್ವಯಂ ಸೇವಕರು ಎಲ್ಲರೂ ಕೂಡಿ ಈ ಒಂದು ಗ್ರಾಮಕ್ಕೆ ನಾವು ಬೆಳಗ್ಗೆ 12 ಗಂಟೆಗೆ ಭೇಟಿ ನೀಡಿ ನಮ್ಮ ಸ್ವಯಂ ಸೇವಕರೆಲ್ಲರೂ ಪ್ರತಿ ಮನೆಗೂ ಹೋಗಿ ಅಲ್ಲಿನ ಸಮಸ್ಯೆಗಳು ಯಾರಿಗೆ ಪಡಿತರ ಚೀಟಿ ಇಲ್ಲ, ಪೆನ್ಷನ್ ಬರ್ತಿಲ್ಲ ಎಲ್ಲ ವಿಚಾರಣೆ ಮಾಡಿ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ನಾನು ಕೂಡ ಈಗ ಎಲ್ಲ ಒಂದೊಂದೇ ರಸ್ತೆಗೆ ಹೋಗಿ ನಾವು ಪರಿಶೀಲನೆ ಮಾಡಿದ್ದೀವಿ. ನನ್ನ ಜೊತೆ PDO ಸರ್ ಇದ್ದಾರೆ, BO ಅವರಿದ್ದರು, ಬೆಳಗ್ಗೆ ತಹಸೀಲ್ದಾರ್ ಇದ್ದರು, ಮತ್ತು CO ಆಫೀಸಿಂದ ಮೇಡಮ್ ಬಂದಿದ್ದರು, BO ಅವರಿದ್ದಾರೆ, ಮತ್ತು ಇನ್ನು ಎಲ್ಲ CDPO ಇವರಿದ್ದಾರೆ. ಸೊ ಎಲ್ಲ ಅಧಿಕಾರಿಗಳನ್ನು ಮೊದಲಿನಿಂದ ನಾವು ಏನು ಸಮಸ್ಯೆಗಳನ್ನ ಆಲನೆ ಮಾಡ್ಕೊಂಡು ಬಂದ್ವಿ, ಆಲಿಸಿದ್ವಿ. ಮೇನ್ ಕಂಡು ಬಂದಿದ್ದು ಸಮಸ್ಯೆ ಅಂದರೆ ಒಳಚರಂಡಿ ವ್ಯವಸ್ಥೆ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಮನೆ ಮುಂದೆ ಎಲ್ಲ ಚರಂಡಿಗಳನ್ನು ಮುಚ್ಚಿರೋವಂಥದ್ದು ಮೇನ್ ಕಂಡು ಬರ್ತಿರೋದು. ಗ್ರಾಮದ ರಸ್ತೆಗಳು ಹದಗೆಟ್ಟಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಗ್ರಾಮಕ್ಕೆ ಸಮರ್ಪಕವಾಗಿ ಸಾರಿಗೆ ಬಸ್ಗಳ ಸಂಚಾರವಿಲ್ಲದ ಕಾರಣ ವಿದ್ಯಾರ್ಥಿಗಳು, ವೃದ್ಧರು ಹಾಗೂ ಸಾರ್ವಜನಿಕರು ಪರದಾಡುವಂತಾಗಿದೆ ಎಂದು ಅಹವಾಲು ಸಲ್ಲಿಸಿದರು. ಅಲ್ಲದೆ ಹಂಪಸಂದ್ರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಜೆ 5 ಗಂಟೆಯ ನಂತರ ವೈದ್ಯರು ಲಭ್ಯವಿರುವುದಿಲ್ಲ. ಇದರಿಂದ ತುರ್ತು ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಜನರು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಸಾರ್ವಜನಿಕರು ದೂರಿದರು. ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿದ ನ್ಯಾಯಾಧೀಶೆ ಬಿ ಶಿಲ್ಪಾ ಅವರು ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಸಭೆಯಲ್ಲಿ ಹಾಜರಿದ್ದ ಸ್ಥಳೀಯ ಅಧಿಕಾರಿಗಳು ಕೂಡ ಗ್ರಾಮಗಳಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿ ಹಂತ ಹಂತವಾಗಿ ಪರಿಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಹೈಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ನಡೆದ ಈ ಭೇಟಿ ವೇಳೆ ಗ್ರಾಮಸ್ಥರು ತಮ್ಮ ಬಹುದಿನಗಳ ಸಮಸ್ಯೆಗಳನ್ನು ಅಧಿಕಾರಿಗಳ ಹಾಗೂ ನ್ಯಾಯಾಂಗ ಇಲಾಖೆಯ ಗಮನಕ್ಕೆ ನೇರವಾಗಿ ತರುವ ಅವಕಾಶ ದೊರೆತಿದ್ದ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ದೊರೆಯುತ್ತದೆ ಎಂದರು. ಮಹೇಶ್, CTV ನ್ಯೂಸ್, ಗುಡಿಬಂಡೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಲಾಗಿದೆ ಎಂದು ಆರೋಪಿಸಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಲಾಗಿದೆ ಎಂದು ಆರೋಪಿಸಿ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ ಮುಂಭಾಗ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ದೂರು ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಜಿ ಲಕ್ಷ್ಮೀಪತಿ, ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಯಶ್ಪಾಲ್ ಸುವರ್ಣ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ನಿರಂತರವಾಗಿ ಮತೀಯ ಹಾಗೂ ಕೋಮುವಾದದ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು, ರಾಹುಲ್ ಗಾಂಧಿ ವಿರುದ್ಧ ಮಾಡಿರುವ ಆರೋಪಗಳಿಗೆ ಸೂಕ್ತ ಸಾಕ್ಷ್ಯ ಒದಗಿಸಬೇಕು, ಇಲ್ಲದಿದ್ದರೆ ಮಾನನಷ್ಟ ಮೊಕದ್ದಮೆ ಸೇರಿದಂತೆ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಪ್ರಕರಣದಲ್ಲಿ ಪೊಲೀಸರು ತ್ವರಿತವಾಗಿ ಕ್ರಮ ಕೈಗೊಳ್ಳುತ್ತಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಕಾಂಗ್ರೆಸ್ ಮುಖಂಡರು ಎಚ್ಚರಿಸಿದರು. ಉದ್ದೇಶ ಏನೂ ಇಲ್ಲ, ಇವರು ಬಿಜೆಪಿ ಅವರಿಗೆ ಬರೀ ಇದೇ ಚೇಷ್ಟೆ ಆಗ್ಬಿಟ್ಟೈತೆ. ಅವರು ಅಜೆಂಡಾನೇ ಬರೀ ಮತೀಯವಾದಿ ಕೋಮುವಾದವನ್ನು ಪ್ರಚೋದನೆ ಮಾಡೋದು, ಅಧಿಕಾರಕ್ಕೆ ಬರೋದು. ಅದೇ ರೀತಿಯಾಗಿ ಈಗ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲೂ ಹಿಂದೆ ಹಿಜಾಬು ಹಲಾಲು ಇದನ್ನ ಮಾಡಿ ಇದು ಮಾಡಿದ್ರು.
ಈಗ ಈ ಎಲ್ಲಂದ್ರೆ ಅಲ್ಲಿ ಮೊನ್ನೆ ನೀಟ್ ವಿರುದ್ಧ ಪ್ರತಿಭಟನೆ ಮಾಡಿದಂಥ ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡಿದಂಥ ವಿದ್ಯಾರ್ಥಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಮೊದಲನೇದು. ಎರಡನೇದು, ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂದಿದ್ದಾರೆ. ಡ್ರಗ್ ಅಡಿಕ್ಟ್ ಅಂದಿದ್ರೆ ಇವ್ರ ಪ್ರೂಫ್ ಇದ್ರೆ ಇವ್ರು ಕಂಪ್ಲೇಂಟ್ ಮಾಡಬೇಕು, ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಅದು ಬಿಟ್ಟು ಸಾರ್ವಜನಿಕ ಸಭೆಯಲ್ಲಿ ಡ್ರಗ್ ಅಡಿಕ್ಟ್ ಅನ್ನೋದು ಎಷ್ಟು ಸಮಂಜಸ. ಆದ್ರಿಂದ ಅವ್ರ ವಿರುದ್ಧ ಮೊಕದ್ದಮೆ ಮಾಡಬೇಕು, ಸುಳ್ಳು ಆಪಾದನೆಗಳನ್ನು ಮಾಡಿರೋದ್ರಿಂದ. ಮತ್ತೆ ನಾವು ಡಿಫಮೇಷನ್ ಕೇಸನ್ನು ಹಾಕೋದಕ್ಕೆ ನಾವು ತಯಾರು ಮಾಡ್ತಾ ಇದ್ದೀವಿ. ಈಗ ಮುಖ್ಯವಾಗಿ ಅವ್ರ ವಿರುದ್ಧ ಸುವರ್ಣನ FIR ಮಾಡಿ ಅವನ ಕೂಡಲೇ ಬಂಧಿಸಬೇಕು ಅನ್ನೋದೇ ನಮ್ಮ ಡಿಮ್ಯಾಂಡ್. ಒಂದು ವೇಳೆ ಬಂಧಿಸದೇ ಇದ್ರೆ ರಾಜ್ಯಾದ್ಯಂತ ದೇಶಾದ್ಯಂತ ಇದು ಉಗ್ರ ಹೋರಾಟ ಈಗಾಗಲೇ ಶುರುವಾಗಿದೆ. ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಆಗಿದೆ. ನಮ್ಮ ಜಿಲ್ಲೆನಲ್ಲೂ ಇವತ್ತು ದೇವನಹಳ್ಳಿಯಲ್ಲಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಾಡ್ತಾವ್ರೆ. ನಾವು ಪ್ರಚಾರ ಸಮಿತಿ ಮತ್ತು ಯೂತ್ ಕಾಂಗ್ರೆಸ್ ಎಲ್ಲ ಸೇರಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರಾಜ್ಯಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ಇದು ಇನ್ನೂ ಉಗ್ರ ರೂಪ ತಾಳ್ತದೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ
9535561053 ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಕೆಎಂ ಸಂದೇಶ್ ನೇತೃತ್ವದಲ್ಲಿ ನಡೆಯುತ್ತಿರುವ ಜನಸ್ಪಂದನ ಕಾರ್ಯಕ್ರಮ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಪ್ರತಿ ಶುಕ್ರವಾರ ನಡೆಯುವ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಜನರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಸಲ್ಲಿಸಿ ಪರಿಹಾರ ಪಡೆಯುತ್ತಿದ್ದಾರೆ. ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಕೆಎಂ ಸಂದೇಶ್ ಅವರ ನಿವಾಸದ ಬಳಿ ಪ್ರತಿ ಶುಕ್ರವಾರ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ವಿವಿಧ ಭಾಗಗಳಿಂದ ಆಗಮಿಸುವ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಹಾಗೂ ಸಾರ್ವಜನಿಕ ಸಮಸ್ಯೆಗಳನ್ನು ಸಲ್ಲಿಸುತ್ತಿದ್ದು ಅವುಗಳ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕಾರ್ಯಕ್ರಮಕ್ಕೆ ಬಂದ ಹಲವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರುವುದಾಗಿ ತಿಳಿಸಿದ್ದು, ಸಂದೇಶ್ ಅವರು ಮಾನವೀಯವಾಗಿ ಸ್ಪಂದಿಸಿ ಅಗತ್ಯ ಮಾರ್ಗದರ್ಶನ ಹಾಗೂ ನೆರವು ನೀಡುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ಟಿ ನರಸೀಪುರ ತಾಲೂಕಿನ ಜಯಮ್ಮ ಮಾತನಾಡಿ 11 ವರ್ಷಗಳಿಂದ ಬಗೆಹರಿಯದೇ ಉಳಿದಿದ್ದ ನಿವೇಶನ ಸಮಸ್ಯೆಗಳಿಗೆ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಪರಿಹಾರ ದೊರೆತಿದ್ದು ಇದೀಗ ಮನೆ ನಿರ್ಮಾಣಕ್ಕೆ ಅವಕಾಶ ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಕೆಎಂ ಸಂದೇಶ್, ಹುಲ್ಲಂಕಲ್ಲು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಆಗಸ್ಟ್ 3ರಂದು ಗ್ರಾಮದಿಂದ ಜಿಲ್ಲಾ ಪಂಚಾಯಿತಿ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಅಗತ್ಯವಿದ್ದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ ಅವರು, ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸಿ ನ್ಯಾಯ ಒದಗಿಸುವ ಕಾರ್ಯವನ್ನ ಮುಂದುವರಿಸುವುದಾಗಿ ಹೇಳಿದರು. ಆಗಸ್ಟ್ 3ನೇ ತಾರೀಕು ನಾವು ಒಂದು ತಿಂಗಳಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅಂತ ಗೊತ್ತಾಗ್ಬೇಕಲ್ಲ ಜನಕ್ಕ. ಆಗಸ್ಟ್ 3ನೇ ತಾರೀಕು ಹುಲ್ಲಂಕಲ್ಲು ಗ್ರಾಮದಿಂದ ಕೋಲಾರ ಜಿಲ್ಲಾ ಪಂಚಾಯಿತಿ ಕಚೇರಿ ತನಕ ಸುಮಾರು 32 ಕಿಲೋಮೀಟ್ರ್ ಕಾಲ್ನಡಿಗೆ ಜಾಥಾ. 32 ಕಿಲೋಮೀಟ್ರಪ್ಪ ಕಾಲ್ನಡಿಗೆ ಜಾಥಾ. ಯಾವಾಗ? 3ನೇ ತಾರೀಕು. ನಿನ್ನೆ ಮಾಡಿರೋಂಥ ಮೀಟಿಂಗಲ್ಲಿ ಏನಾದರೂ ಇಲ್ಲಪ್ಪ ನಾವು ಊರು ಮುಂದೆ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಿದ್ರೆ ನಾವು ಹೋರಾಟ ಮಾಡ್ತಾ ಇದ್ದಿಲ್ಲ ಹುಲ್ಲಂಕಲ್ದು. ಆದರೆ ಅವರ ಮಾತು ಹೇಳಿಲ್ಲ. ಸ್ಥಳ ಪರಿಶೀಲನೆ ಮಾಡಿ ನಾವೆಲ್ಲ ಒಂದು ಕಡೆ ಕಟ್ತೀವಿ, ಅಲ್ಲೇ ಕಟ್ಕೊಳ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದು. ಈ ಕಾಲದಲ್ಲಿ ನಾವು ಮಾಡ್ತಾ ಇರೋಂಥದ್ದು ಹುಲ್ಲಂಕಲ್ ಹೋರಾಟ ಏನಕ್ಕೋಸ್ಕರ ಗೊತ್ತಾ? ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಪ್ರತಿಮೆಗೋಸ್ಕರ ಮಾಡ್ತಾ ಇರೋದು. ಇನ್ನೇನು ನಮ್ಮ ಮನೆಗಳು ಕಟ್ಕೊಳ್ಳೋದಕ್ಕೆ ಇನ್ನೊಂದೇನೋ ಮಾಡೋದಕ್ಕೆ ಯಾರೋ ಏನೋ ಮಾಡೋದಕ್ಕಲ್ಲ. ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಕೋಲಾರ ಜಿಲ್ಲೆಕ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಪುಣ್ಯಕ್ಷೇತ್ರ ಸಿದ್ದರಬೆಟ್ಟದ ಮಡಿಲಲ್ಲಿ ಕರ್ತವ್ಯದ ಅವಧಿಯಲ್ಲೇ ಮದ್ಯ ಹಾಗೂ ಮಾಂಸದ ಪಾರ್ಟಿ ಮಾಡಿ ಮಜಾ ಉಡಾಯಿಸುತ್ತಿದ್ದ 6 ಮಂದಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಈಗ ಅಮಾನತಿನ ಬಿಸಿ ತಟ್ಟಿದೆ. ಜನರ ಕುಂದುಕೊರತೆ ಆಲಿಸಿ ಕೆಲಸ ಮಾಡಿಕೊಡಬೇಕಾದ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದು ಇಲಾಖೆಯ ಘನತೆಗೆ ಕಪ್ಪು ಚುಕ್ಕೆ ತಂದಿರುವ ಈ ಅಧಿಕಾರಿಗಳನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶ ಹೊರಡಿಸಿದ್ದಾರೆ. ಕಳೆದ ಶುಕ್ರವಾರ ನೆಲಮಂಗಲ ತಾಲೂಕಿನ ಶಿವಗಂಗೆ ಗ್ರಾಮ ಪಂಚಾಯಿತಿ ಪಿಡಿಒ ಗಿರೀಶ್ ಸೇರಿದಂತೆ ಒಟ್ಟು 6 ಜನ ಪಿಡಿಒಗಳ ಪಡೆ ಪವಿತ್ರ ಸಿದ್ದರಬೆಟ್ಟದ ಆವರಣದ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯ ಸೇವನೆ ಹಾಗೂ ಮಾಂಸದ ಊಟ ಮಾಡುತ್ತಿದ್ದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸಖತ್ ವೈರಲ್ ಆಗಿದ್ವು. ಸರ್ಕಾರಿ ಕೆಲಸದ ದಿನದಂದು ಯಾವುದೇ ಪೂರ್ವಾನುಮತಿ ಅಥವಾ ರಜೆ ಪಡೆಯದೆ ಕೇಂದ್ರ ಸ್ಥಾನ ತೊರೆದು ಕರ್ತವ್ಯ ಲೋಪ ಎಸಗಿದ್ದಲ್ಲದೆ ಪವಿತ್ರ ಕ್ಷೇತ್ರದಲ್ಲಿ ಮದ್ಯಪಾನ ಮಾಡಿ ಉದ್ದಟತನ ತೋರಿದ ಅಧಿಕಾರಿಗಳ ನಡವಳಿಕೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಸುದ್ದಿ ಮಾಧ್ಯಮಗಳಲ್ಲಿ ಈ ವರದಿ ಪ್ರಸಾರವಾಗುತ್ತಿದ್ದಂತೆ ಜಾಗೃತರಾದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಕ್ಷಣವೇ ಆಡಳಿತಾತ್ಮಕ ಚಾಟಿ ಬೀಸಿದರು. ಇಲಾಖೆಗೆ ಕುಂದು ತಂದಿರುವ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಸಚಿವರ ಸೂಚನೆ ಹಾಗೂ ತನಿಖೆಯ ವರದಿಯ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವಾಸಂತಿ ಅಮರ್ ಅವರ ಗಿರೀಶ್, ಹರೀಶ್, ಚಿರಂಜೀವಿ, ಪ್ರಶಾಂತ್, ರವಿಶಂಕರ್ ಹಾಗೂ ದಿನೇಶ್ ಎಂಬ 6 ಜನ ಪಿಡಿಒಗಳನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಆರೋಪಿ ಅಧಿಕಾರಿಗಳು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ 2021ರ ನಿಯಮಗಳನ್ನು ಸಂಪೂರ್ಣ ಉಲ್ಲಂಘಿಸಿದ್ದ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಕರ್ನಾಟಕ ಸರ್ಕಾರಿ ಸೇವಾ ನಿಯಮ 1957ರ ಅಡಿಯಲ್ಲಿ ಈ ಅಮಾನತು ಕ್ರಮ ಜರುಗಿಸಲಾಗಿದೆ. ಕರ್ತವ್ಯದ ವೇಳೆ ದುರ್ನಡತೆ ತೋರಿ ಉಡಾಫೆಯಿಂದ ವರ್ತಿಸುವ ನೌಕರರಿಗೆ ಈ ಮೂಲಕ ಸರ್ಕಾರ ತಕ್ಕ ಪಾಠ ಕಲಿಸಿದಂತಾಗಿದೆ. ನೋಡಿ, ಕೆಲಸ ಸಮಯದಲ್ಲಿ ಅವರು ಒಂದು ವೇಳೆ ನಮ್ದೇನು ನಿಯಮಗಳ ಉಲ್ಲಂಘನೆ ಮಾಡಿದ್ರೆ 100% ಅವ್ರ ಮೇಲೆ ಕ್ರಮ ಆಗುತ್ತೆ.
ನಾನು ನೋಡಿದ್ದೇನೆ, ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಮೌಖಿಕವಾಗಿ ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಚಿಂತಾಮಣಿ ತೋಟಗಾರಿಕೆ ಇಲಾಖೆಯಿಂದ 2026-27ನೇ ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ವಿವಿಧ ಘಟಕಗಳನ್ನು ಅಳವಡಿಸಿಕೊಳ್ಳಲು ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಲಾಟರಿ ಮುಖಾಂತರ ಪಾರದರ್ಶಕವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಚಿಂತಾಮಣಿ ತೋಟಗಾರಿಕೆ ಇಲಾಖೆಯಿಂದ 2026-27ನೇ ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ವಿವಿಧ ಘಟಕಗಳನ್ನು ಅಳವಡಿಸಿಕೊಳ್ಳಲು ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಲಾಟರಿ ಮುಖಾಂತರ ಪಾರದರ್ಶಕವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಘಟಕಗಳಿಗೆ ಬಂದ ಅರ್ಜಿಗಳು ಮತ್ತು ಗುರಿಗಳ ಅನ್ವಯ ಲಾಟರಿ ಎತ್ತುವ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಈರುಳ್ಳಿ ಶೇಖರಣಾ ಘಟಕದಲ್ಲಿ ಸಾಮಾನ್ಯ ವರ್ಗಕ್ಕೆ 119 ಅರ್ಜಿಗಳು ಬಂದಿದ್ದು, ಈ ಪೈಕಿ ಸರ್ಕಾರದಿಂದ ಒಬ್ಬರನ್ನ ಆಯ್ಕೆ ಮಾಡಲಾಯಿತು. ಪರಿಶಿಷ್ಟ ವರ್ಗಕ್ಕೆ 28 ಅರ್ಜಿಗಳು ಬಂದಿದ್ದು, ಇಬ್ಬರನ್ನ ಆಯ್ಕೆ ಮಾಡಲಾಯಿತು. ಪರಿಶಿಷ್ಟ ಪಂಗಡಕ್ಕೆ 7 ಅರ್ಜಿಗಳು ಬಂದಿದ್ದು, ಒಬ್ಬರನ್ನ ಆಯ್ಕೆ ಮಾಡಲಾಯಿತು. ಫಾರಂ ಗೇಟ್ ಪ್ಯಾಕ್ ಹೌಸ್ ಸಾಮಾನ್ಯ ವರ್ಗದಲ್ಲಿ 66 ಅರ್ಜಿಗಳು ಬಂದಿದ್ದು, ಒಬ್ಬರನ್ನ ಆಯ್ಕೆ ಮಾಡಲಾಯಿತು. ಕೃಷಿ ಹೊಂಡದಲ್ಲಿ ಎಸ್ಸಿ ಜನಾಂಗದಿಂದ 9 ಅರ್ಜಿಗಳು ಬಂದಿದ್ದು, ಒಬ್ಬರನ್ನ ಆಯ್ಕೆ ಮಾಡಲಾಯಿತು. ಪಾಲಿ ಹೌಸ್ನಲ್ಲಿ ಸಾಮಾನ್ಯ ವರ್ಗದಲ್ಲಿ 16 ಅರ್ಜಿಗಳು ಬಂದಿದ್ದು, ಒಬ್ಬರನ್ನ ಆಯ್ಕೆ ಮಾಡಲಾಯಿತು. ತೋಟಗಾರಿಕಾ ಇಲಾಖೆಗೆ ಏಪ್ರಿಲ್ 1ನೇ ತಾರೀಕಿಂದ ಇಲ್ಲಿಯವರೆಗೂ ಏನೋ ಒಂದು ವಿವಿಧ ಯೋಜನೆಗಳಲ್ಲಿ ಅರ್ಜಿಗಳು ಬಂದಿದ್ದಾವೆ. ಅದಕ್ಕೆ ನಾವು ಇವತ್ತು ಲಾಟ್ರಿ ಪ್ರಕ್ರಿಯೆಯನ್ನು ಮಾಡಿದ್ವಿ. ಅದರಲ್ಲಿ ಈರುಳ್ಳಿ ಶೇಖರಣಾ ಘಟಕ ಮತ್ತು ಪ್ಯಾಕ್ ಹೌಸ್, ಫಾರ್ಮ್ ಗೇಟ್ ಪ್ಯಾಕ್ ಹೌಸ್ ಅಂತೀವಿ, ಹಾಗೂ ಫಾರ್ಮ್ ಪಾಂಡ್ ಪಾಲಿ ಹೌಸ್, ಈ 4 ಘಟಕಗಳಿಗೆ SC ST ಜನರಲ್ ವರ್ಗಗಳ ಒಂದು ರೈತರಿಗೆ ಲಾಟ್ರಿ ವ್ಯವಸ್ಥೆಯನ್ನು ಏರ್ಪಡಿಸಿ ಮತ್ತು ಲಾಟ್ರಿ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ 279 ಒಟ್ಟು ಅರ್ಜಿಗಳು ಬಂದಿದ್ವು. 279ರಲ್ಲಿ ನಾವು ಒಂದು 15 ಜನರನ್ನು ಆಯ್ಕೆ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಮುಂದಕ್ಕೇನಾದರೂ ಹೆಚ್ಚಿನ ನಮಗೆ ಗುರಿಗಳೇನಾದರೂ ಬಂದರೆ ಬೇರೆ ಬೇರೆ ಫಲಾನುಭವಿಗಳಿಗೂ ಅವಕಾಶ ಮಾಡಿಕೊಡ್ತೀವಿ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ತಾಲೂಕಿನ ಬಿಳ್ಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 240 ವಿದ್ಯಾರ್ಥಿಗಳಿಗೆ ಉದಾರ ಮನಸ್ಸಿನ ದಾನಿಗಳಾದ ಸ್ಥಳೀಯ ಶ್ರೀಕಾಂತ್ ಕುಟುಂಬದಿಂದ ಉಚಿತವಾಗಿ ಟ್ರ್ಯಾಕ್ ಸೂಟ್ ವಿತರಿಸಲಾಯಿತು. ಬಾಗೇಪಲ್ಲಿ ತಾಲೂಕಿನ ಬೆಳ್ಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 240 ವಿದ್ಯಾರ್ಥಿಗಳಿಗೆ ಉದಾರ ಮನಸ್ಸಿನ ದಾನಿಗಳಾದ ಸ್ಥಳೀಯ ಶ್ರೀಕಾಂತ್ ಕುಟುಂಬದಿಂದ ಉಚಿತವಾಗಿ ಟ್ರ್ಯಾಕ್ ಸೂಟ್ ವಿತರಿಸಲಾಯಿತು. ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸರಳ ಸಮಾರಂಭದಲ್ಲಿ ದಾನಿಗಳು ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಅಪಾರ ಪ್ರತಿಭೆ ಇದೆ. ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಳ್ಳಲು ಮತ್ತು ಅವರಲ್ಲಿ ಶಿಸ್ತು ಮೂಡಿಸಲು ಈ ಸಣ್ಣ ಪ್ರೋತ್ಸಾಹ ನೀಡಲಾಗಿದೆ ಎಂದರು. ಸರ್ಕಾರಿ ಶಾಲೆಗಳು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಕಲಿಸುತ್ತವೆ. ಖಾಸಗಿ ಶಾಲೆಗಳು ಉದ್ಯೋಗಕ್ಕಾಗಿ ಶಿಕ್ಷಣ ನೀಡಿದರೆ, ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಮಾನವೀಯ ಮೌಲ್ಯಗಳನ್ನು ಅರಿತಿರುತ್ತಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ಮಾತನಾಡಿ, ದಾನಿಗಳ ಇಂತಹ ಸಮಾಜಮುಖಿ ಕಾರ್ಯಗಳು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸಹಕಾರಿಯಾಗಿದೆ. ಗ್ರಾಮೀಣ ಭಾಗದ ಶಾಲಾ ಮಕ್ಕಳ ಕ್ರೀಡಾಸಕ್ತಿಗೆ ಈ ಟ್ರ್ಯಾಕ್ ಸೂಟ್ಗಳು ಮತ್ತಷ್ಟು ಉತ್ಸಾಹ ತುಂಬಲಿವೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ದಾನ ಮಾಡುವುದು ಅತ್ಯಂತ ಶ್ಲಾಘನೀಯ ನಿರ್ಧಾರ ಎಂದರು. ಇನ್ನು ಇದು ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಮತ್ತು ಶಿಸ್ತನ್ನು ಬೆಳೆಸಲು ಸಹಾಯ ಮಾಡುತ್ತದೆ. 240 ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ಶ್ರೀಕಾಂತ್ ಅವರು ದೇಣಿಗೆಯಾಗಿ ನೀಡಿದ ಅವರನ್ನ ಶಾಲೆಯ ಪರವಾಗಿ ಹಾಗೂ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಪರವಾಗಿ ಸನ್ಮಾನಿಸಲಾಯಿತು. CS ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಕೆಪಿಎಸ್ಸಿ ಹಗರಣದ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಎಂದು ತುರುವೇಕೆರೆ ಶಾಸಕ MT ಕೃಷ್ಣಪ್ಪ ಆಗ್ರಹಿಸಿದ್ದಾರೆ. ಗುಬ್ಬಿ ತಾಲೂಕಿನ ಹುರುಳಗೆರೆಯಲ್ಲಿ ನಡೆದ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೆಪಿಎಸ್ಸಿನಲ್ಲಿ ಏನು ಒಂದು ಡಾಕ್ಟರ್ 80 ಲಕ್ಷ ರೂಪಾಯಿ ನೀವು ಮಾರಾಟ ಮಾಡೋದಾದ್ರೆ ಯಾರು ಪೋರ್ಟ್ಫೋಲಿಯೋ? ಅದು ಮುಖ್ಯಮಂತ್ರಿ ಪೋರ್ಟ್ಫೋಲಿಯೋ ಅಲ್ವಾ?
ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಹುರುಳಗೆರೆಯಲ್ಲಿ ರಸ್ತೆ, ಸೇತುವೆ ಹಾಗೂ ಸಿಎಸ್ಪುರ ಬಲದಂಡೆ ಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಶಾಸಕ ಎಂಟಿ ಕೃಷ್ಣಪ್ಪ ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ಕೆಪಿಎಸ್ಸಿ ಹಗರಣದ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು. ಕೇಂದ್ರದಲ್ಲಿ ನೀಟ್ ಪರೀಕ್ಷೆ ಹಗರಣದ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ ಉದಾಹರಣೆಯನ್ನ ಉಲ್ಲೇಖಿಸಿದ ಅವರು, ಅದೇ ರೀತಿಯ ನೈತಿಕತೆ ರಾಜ್ಯ ಸರ್ಕಾರವು ಪಾಲಿಸಬೇಕು ಎಂದು ಹೇಳಿದರು. ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡದಿದ್ದರೆ ವಿಧಾನಸಭೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರು ದೊಡ್ಡ ಮಟ್ಟದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಕೆಪಿಎಸ್ಸಿ ಸದಸ್ಯರ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ಕಾಂಗ್ರೆಸ್ ಸಂವಿಧಾನವನ್ನ ಗೌರವಿಸುವುದಾದರೆ ಮೊದಲು ಮುಖ್ಯಮಂತ್ರಿಗಳೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಎಲ್ಲರಿಗೂ ಒಂದೇ ಕಾನೂನು. ಈಗ ಕೇಂದ್ರ ಸರ್ಕಾರ ಅದೆಂಥದ್ದು ನೀಟಲ್ಲಿ ಪೇಪರ್ ಲೀಕ್ ಆಯ್ತು ಅಂತೇಳಿ ವಿರೋಧ ಪಕ್ಷ ನಾಯಕರು, ಸನ್ಮಾನ್ಯ ಪಾರ್ಲಿಮೆಂಟ್ ವಿರೋಧ ಪಕ್ಷ ನಾಯಕರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸತತವಾಗಿ 7 ದಿವಸ ಸದನದಲ್ಲಿ ಪ್ರತಿಭಟನೆ ಆಗಿದೆ. ತದನಂತರ ಆ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ವಾ. ಅವರು ಸಹ CBI ರೆಫರ್ ಮಾಡಿ ಎನ್ಕ್ವೈರಿ ಮಾಡಿ ಸುಮಾರು ಅವ್ರು ಸಂಬಂಧಪಟ್ಟ 7 ಜನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಈಗ ಆಲ್ರೆಡಿ. ಆದರೂ ಬಿಡಲಿಲ್ಲ, ರಾಜೀನಾಮೆ ಕೊಡಲೇಬೇಕು ಅಂತ ಇವರು ಒತ್ತಾಯ ಮಾಡಿದ್ದಾರೆ ಅಲ್ವಾ. ಅದನ್ನು ಕರ್ನಾಟಕ ಅಪ್ಲೈ ಆಗುತ್ತಲ್ಲ. KPSCನಲ್ಲಿ ಏನು ಒಂದು ಡಾಕ್ಟ್ರಿಗೆ 80 ಲಕ್ಷ ರೂಪಾಯಿ ನೀವು ಮಾರಾಟ ಮಾಡೋದಾದರೆ ಯಾರು ಪೋರ್ಟ್ಫೋಲಿಯೋ? ಅದು ಮುಖ್ಯಮಂತ್ರಿ ಪೋರ್ಟ್ಫೋಲಿಯೋ ಅಲ್ವಾ. ಮುಖ್ಯಮಂತ್ರಿಯವರು ಮೊದಲು ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ. ವಿಧಾನಸಭೆದು ಹೋರಾಟ ಮಾಡ್ತೀವಿ, ನಾವು ಬಿಜೆಪಿ ಸೇರಿ ಮಾಡ್ತೀವಿ, ಅದರಲ್ಲೇನು ರಾಜಿ ಇಲ್ಲ. ಇದೇ ವೇಳೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಯಾವುದೇ ಕಾರಣಕ್ಕೂ ಕೈಗೊಳ್ಳಬಾರದು ಎಂದು ಒತ್ತಾಯಿಸಿದ ಅವರು, ಕೆರೆಗಳಲ್ಲಿ ಹೂಳು ತೆಗೆಯುವ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ಈಗಾಗಲೇ ದಿಶಾ ಸಮಿತಿಯಲ್ಲಿ ಕೆರೆಗಳಿಗೆ ಮಣ್ಣು ತುಂಬಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಅದು ಒಂದು 10 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಇದು 1,80,00,000 ಇದು MI ಮೈನರಿಗೇಷನ್. ಹಾಗಾಗಿ ಇವೆಲ್ಲವನ್ನೂ ಸಹ ಇವತ್ತು ಪೂಜೆ ಮಾಡಿದ್ದೀವಿ. ಒಳ್ಳೆ ಕೆಲಸ ಆಗಲಿ ಅನ್ನೋದೇ ನಮ್ಮ ಆಸೆ. ಕೆಲಸ ಮಾಡ್ತಾರೆ, ಎಲ್ಲ ಒಳ್ಳೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಮಾಡಲಿ ಅಂತ ಹೇಳ್ತೀನಿ. ಆಮೇಲೆ ಈ ಕೆಲವು ಜನ ಮಣ್ಣು ತುಂಬಕ್ಕೆ ಯಾರು ತೊಂದರೆ ಮಾಡಬಾರ್ದು. ಯಾರೇ ದಿಶಾ ಕಮಿಟಿನಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ, ರೈತರಿಗೆ ತೋಟ ಗದ್ದೆಗೆ ಮಣ್ಣು ಹೊಡ್ಕೊಳ್ಳೋಕ್ಕೆ ಈ ಮಧ್ಯೆ ಯಾವ ಅಧಿಕಾರಿ ಸಹ ತೊಂದರೆ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಜಗದೀಶ್, ಯುವ ಘಟಕದ ಅಧ್ಯಕ್ಷ ನವೀನ್ ಕುಮಾರ್, ಮುಖಂಡರಾದ ನಂಜೇಗೌಡ, ಮಹಾದೇವ, ಮಹಾಲಕ್ಷ್ಮಿ, ದೇವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಕತ್ತಿಗನೂರು ಗ್ರಾಮದ ಸಮಾಧಾನ ಆಶ್ರಮದಲ್ಲಿ ಆಗಸ್ಟ್ 2ರಂದು ಸಂಕಲ್ಪ ದೀಪೋತ್ಸವ ಮತ್ತು ಮೌನ ತಪಸ್ವಿ ಪ್ರಶಸ್ತಿ 2026 ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಬೆಂಗಳೂರಿನ ಸಮಾಧಾನ ಮಠದ ಉಸ್ತುವಾರಿ ಮಹೇಶ್ ಹೇಳಿದರು. ಸಂಕಲ್ಪ ದೀಪೋತ್ಸವ ಮತ್ತು ಮೌನ ತಪಸ್ವಿ ಪ್ರಶಸ್ತಿ 2026 ಪ್ರದಾನ ಸಮಾರಂಭದ ಕುರಿತು ನೆಲಮಂಗಲದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದ ಬೆಂಗಳೂರಿನ ಸಮಾಧಾನ ಮಠದ ಉಸ್ತುವಾರಿ ಮಹೇಶ್, ಗುರುಪೂರ್ಣಿಮೆಯನ್ನ ಅರ್ಥಪೂರ್ಣವಾಗಿ ಆಚರಿಸುವ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆಗಸ್ಟ್ 2ರಂದು ಬೆಳಗ್ಗೆ 10 ಗಂಟೆಗೆ ಭಕ್ತಿಪಥ ಉದ್ಘಾಟನೆಯಾಗಲಿದ್ದು 10:30ಕ್ಕೆ ಗುರುಗಳ ತೈಲವರ್ಣ ಚಿತ್ರಗಳ ಲೋಕಾರ್ಪಣೆಯಾಗಲಿದೆ ಎಂದರು. ಭಾನುವಾರ ಸಂಜೆ 4:30ಕ್ಕೆ ನಡೆಯುವ ಸಂಕಲ್ಪ ದೀಪೋತ್ಸವ ಹಾಗೂ ಮೌನ ತಪಸ್ವಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮಠದ ಜಡೆಯ ಶ್ರೀ ಶಾಂತಲಿಂಗೇಶ್ವರ ಸ್ವಾಮೀಜಿ ವಹಿಸಲಿದ್ದ. ಮುಖ್ಯ ಅತಿಥಿಗಳಾಗಿ ಶರಣ ಸಾಹಿತ್ಯ ಪರಿಷತ್ನ ಗೌರವ ಸಲಹೆಗಾರರಾದ ನಾಡೋಜ ಗೌರು ಚನ್ನಬಸಪ್ಪ, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ರೂಪಾ ಡಿ, ಸಾಹಿತಿ ಸಂಗೀತ ನಿರ್ದೇಶಕ ನಾಗೇಂದ್ರ ಪ್ರಸಾದ್ ಭಾಗವಹಿಸಲಿದ್ದ. ಹಲವು ಮಠಗಳ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ ಎಂದರು. ಶ್ರೀಮಠದ ಸದ್ಭಕ್ತ ಭೀಮಾಶಂಕರ ಪಾಟೀಲ್ ಮಾತನಾಡಿ, ಈ ವರ್ಷದಿಂದ ಶ್ರೀಮಠದಿಂದ ಮೌನ ತಪಸ್ವಿ ಪ್ರಶಸ್ತಿ ನೀಡಲು ನಿರ್ಧರಿಸಿದ್ದ ಬೆಂಗಳೂರಿನ ಕಲ್ಪನಾ ಗಣೇಶನ್, NAL ಹಿರಿಯ ಮುಖ್ಯ ವಿಜ್ಞಾನಿಗಳಾದ ಕೊಟ್ರೇಶ್ ಎಂ ಗದ್ದಿಕೇರಿ ಅವರಿಗೆ
ಗೌರವಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹರಗುರು, ಚರಮೂರ್ತಿಗಳು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದ ಅಕ್ಕಪಕ್ಕದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಇದೇ ಬರುವ ಆಗಸ್ಟ್ 2ನೇ ತಾರೀಕು ಸಮಾಧಾನದ ನಮ್ಮ ಶ್ರೀ ಸಮಾಧಾನ ಕೇಂದ್ರದಲ್ಲಿ ಪರಮಪೂಜ್ಯ ಜಡೇಶ್ ಶಾಂತಲಿಂಗೇಶ್ವರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದ ವತಿಯಿಂದ ಗುರುಪೂರ್ಣಿಮೆ ಪ್ರಯುಕ್ತ ಸಂಕಲ್ಪ ದೀಪೋತ್ಸವ ಅನ್ನುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಸದ್ಭಕ್ತರು ಮತ್ತು ಗುರುಗಳ ಇಚ್ಛೆಗೆ ಶ್ರೀ ಗುರುಗಳ ಆಯುಷ್ಯ ಆರೋಗ್ಯ ವೃದ್ಧಿಗಾಗಿ ಸದ್ಭಕ್ತರು ದೀಪಾಚರಣೆ ಮೂಲಕ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಗುರುಗಳು ಸದ್ಭಕ್ತರಿಗಾಗಿ ದೀಪ ಪ್ರಜ್ವಲನ ಮಾಡಿ ದೀಪೋತ್ಸವಕ್ಕೆ ಚಾಲನೆ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜನಪದ ತಜ್ಞ ಶರಣ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಗೌರು ಚನ್ನಬಸಪ್ಪನವರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ಮಹಾನಗರ ಕಾರ್ಯಪಡೆಯ ಮುಖ್ಯಸ್ಥರಾದಂಥ IPS ಅಧಿಕಾರಿ ಡಿ ರೂಪ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ವಿ ನಾಗೇಂದ್ರ ಪ್ರಸಾದ್ ಅವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರಲಿದ್ದಾರೆ. ಮಾರುತಿ, CTV ನ್ಯೂಸ್, ನೆಲಮಂಗಲ. ಇದೀಗ ಪುಟ್ಟ ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು
ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಉದ್ಯಮಿಗಳು ಮತ್ತು ಸಮಾಜ ಸೇವಕರಾದ ಗಂಟಿಗಾನಹಳ್ಳಿ ಸಂದೀಪ್ ರವರ ಹುಟ್ಟುಹಬ್ಬವನ್ನು ದೊಡ್ಡಬಳ್ಳಾಪುರ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಸಿಹಿ, ವಯೋವೃದ್ಧರಿಗೆ ಹೊದಿಕೆ ಹಾಗೂ ವಸ್ತ್ರ ವಿತರಣೆ ಜೊತೆಗೆ ನಿರಾಶ್ರಿತ ಕಡು ಬಡವರಿಗೆ ಅನ್ನದಾಸೋಹ ಮಾಡುವ ಮೂಲಕ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು. ತಾಲೂಕಿನ ದರ್ಗಾ ಜೋಗಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರಂತರ ಅನ್ನದಾಸೋಹ ಸಮಿತಿಯ ಸಹಯೋಗದೊಂದಿಗೆ ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಗುಬ್ಬಿಯಿಂದ ಸಿಎಸ್ ಪುರಕ್ಕೆ ಹೋಗುವ ಮುಖ್ಯ ರಸ್ತೆ ಪಕ್ಕದಲ್ಲಿ ಕಸದ ರಾಶಿ ಬಿದ್ದಿದ್ದು ಅಕ್ಕಪಕ್ಕದ ವಾಸಿಗಳು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಿಸುತ್ತಿದ್ದಾರೆ. ಈ ಬಗ್ಗೆ ಗಮನ ಹರಿಸದ ಪಂಚಾಯಿತಿ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದು ರಸ್ತೆ ಪಕ್ಕದಲ್ಲಿ ಬಿದ್ದಿರೋ ಕಸದಿಂದ ನಾಯಿಗಳ ಹಾವಳಿ ಜಾಸ್ತಿಯಾಗಿದೆ. ಬೈಕ್ ಸವಾರರಿಗೆ ಅಪಘಾತದ ಆತಂಕ ಕಾಡುತ್ತಿದೆ. ರಸ್ತೆ ಪಕ್ಕದಲ್ಲಿರುವ ಮರಗಳಿಗೂ ಬೆಂಕಿ ಇಟ್ಟು ಮರಗಳನ್ನು ಒಣಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಅಧಿಕಾರಿಗಳು ಮರಕ್ಕೆ ಬೆಂಕಿ ಇಟ್ಟಿರುವ ಬಗ್ಗೆ ಗಮನ ಹರಿಸುತ್ತಿಲ್ಲ. ಸಂಬಂಧಿತ ಅಧಿಕಾರಿಗಳು ಗಮನ ಹರಿಸಿ ಕಸದ ರಾಶಿ ತೆರವುಗೊಳಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹತ್ತು ನಿಮಿಷದಲ್ಲಿ ಬರುತ್ತೇನೆಂದು ಮನೆ ಬಿಟ್ಟು ಹೋದ ಯುವಕ ಶವವಾಗಿ ಪತ್ತೆ. ಬಾರ್ಗೆ ತೆರಳಿದ್ದವನನ್ನ ಕೈಕಾಲು ತಿರುವಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ರಸ್ತೆ ಮಧ್ಯೆ ಬರ್ಬರವಾಗಿ ಹತ್ಯೆ ಮಾಡಿದ ದುಷ್ಕರ್ಮಿಗಳು. ಚಿಕ್ಕಬಳ್ಳಾಪುರವನ್ನೇ ಬೆಚ್ಚಿ ಬೀಳಿಸಿದ ಘಟನೆ. ಆಷಾಢ ಮಾಸದ ಪ್ರಯುಕ್ತ ಅಗಲಗುರ್ಕಿಯಲ್ಲಿ ಪಟಾಲಮ್ಮ ಜಾತ್ರೆ ವೈಭವ. ಪಟಾಲಮ್ಮ, ಸಪ್ಪಲಮ್ಮ, ಯಲ್ಲಮ್ಮ, ಮಾರಮ್ಮ ಸೇರಿದಂತೆ 5 ದೇವರುಗಳ ಉತ್ಸವ ಅದ್ಧೂರಿ. ಚಿಂತಾಮಣಿ ನಗರಸಭೆ ಮಾಜಿ ಸದಸ್ಯನಿಂದಲೇ ಪಾರ್ಕ್ ಒತ್ತುವರಿ. ಕಾರ್ ಶೆಡ್ ಹಾಗೂ ಕುರಿ ಶೆಡ್ ತೆರವುಗೊಳಿಸಿ ಸಾರ್ವಜನಿಕರಿಗಾಗಿ ಮುಕ್ತಗೊಳಿಸಿದ ಚಿಂತಾಮಣಿ ನಗರಸಭೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.